ಹಾಯ್, ಇವತ್ತು ನಾನು ತೊಗರೆಬೇಳೆ ಚಟ್ನಿ ಮಾಡ್ತಾಯಿದ್ದೀನಿ. ತೊಗರೆಬೇಳೆ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನು ಒಂದು 60 ml ಕಪ್ ಇದು, ಈ ಕಪ್ಪಿಂದ 1 ಕಪ್ಪಷ್ಟು ತೊಗರೆಬೇಳೆನ ಚೆನ್ನಾಗಿ ಹುರ್ಕೋಬೇಕು. ಈಗ ಇದು ತೊಗರೆಬೇಳೆ ಆಗಿದೆ, ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೋಬೇಕು ತಣ್ಣಗಾಗೋಕ್ಕೆ. ಆನಂತರ ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ ಮತ್ತು ಜೀರಿಗೆ, ಒಂದು 5 ಕಾಳು ಮೆಣಸು, ಇದಿಷ್ಟನ್ನು ಸಹಿತ ಚೆನ್ನಾಗಿ ಹುರ್ಕೋಬೇಕು. 6 ಒಣಮೆಣಸಿಕಾಯಿನ ಚೆನ್ನಾಗಿ ಹುರ್ಕೋಬೇಕು. ಕರಿಬೇವು, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಇದಾಗಿದೆ. ಈಗ ಇದನ್ನು ಸಹಿತ ಒಂದು ತಟ್ಟೆಗೆ ತಗೊಳ್ತೀನಿ. 1 ಟೇಬಲ್ ಸ್ಪೂನಷ್ಟು ಒಣಕೊಬ್ಬರಿ, ಇದು ಒಣಕೊಬ್ಬರಿನೂ ಆಗಿದೆ. ಸ್ಟವ್ ಆಫ್ ಮಾಡಿ ಹುರ್ಕೊಂಡ್ರೂ ಸಾಕಾಗುತ್ತೆ. ಸೊ ಇದನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು. ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ನಿಂಬೆಹಣ್ಣು ಗಾತ್ರ, ನಂತರ ಒಂದು ಸ್ವಲ್ಪ ಕೊತ್ತಂಬರಿ, ಇದಿಷ್ಟನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಒಣಮೆಣಸು, ಆನಂತರ ಒಂದು ಸ್ವಲ್ಪ ಇಂಗು ಹಾಕ್ಬಿಟ್ಟು ನಂತರ ಮಿಕ್ಸಿ ಮಾಡಿರೋ ಪುಡಿ ಹಾಕಬೇಕು. ಆ್ಯಕ್ಚುಲಿ ಹುಣಸೆಹಣ್ಣು ನೆನೆಸಿಟ್ಕೊಂಡು ಅದ್ರದ್ದು ನೀರು ಹಾಕ್ಕೊಳ್ತಾರೆ, ಬಟ್ ನಾನೀಗ ಹುಣಸೆಹಣ್ಣೆ ಮಿಕ್ಸಿ ಮಾಡ್ಕೊಂಡ್ರಿಂದ ಸ್ವಲ್ಪ ನೀರು ಹಾಕ್ಕೋಬೇಕು. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಈಗ ತೊಗರಿಬೇಳೆ ಚಟ್ನಿ ರೆಡಿಯಾಗಿದೆ. ನಿಮಗೆ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ಆ ಥರ ಅಷ್ಟು ನೀರು ಹಾಕ್ಕೊಳ್ಬೇಕು. ಒಂದು 250 ml ಅಷ್ಟು ನೀರು ಬೇಕಾಗುತ್ತೆ. ಸೊ ಈಗ ಚಟ್ನಿಯ ಹದ ಈ ಥರ ಇದೆ ಚಟ್ನಿದು. ನಿಮಗೆ ತಿಕ್ನೆಸ್ ಯಾವ ಥರ ಬೇಕೋ ಅಷ್ಟು ಕ್ವಾಂಟಿಟಿ ನೀರು ಹಾಕ್ಕೋಬೇಕು. ಈಗ ತೊಗರಿಬೇಳೆ ಚಟ್ನಿ ರೆಡಿಯಾಗಿದೆ. ಈ ಚಟ್ನಿಯನ್ನು ಅನ್ನಕ್ಕೆ, ದೋಸೆಗೆ, ಚಪಾತಿ ಎಲ್ಲದಕ್ಕೂ ತೊಗೊಳ್ಬೋದು. ಆ್ಯಕ್ಚುಲಿ ಅನ್ನಕ್ಕೆ ತುಂಬ ಚೆನ್ನಾಗಿರ್ತದೆ. ಸೊ ನೀವು ಸಹಿತ ಈ ಥರ ಒಂದು ತೊಗರಿಬೇಳೆ ಚಟ್ನಿಯನ್ನು ಮನೇಲಿ ಮಾಡಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು.